ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳಿ ಯಜಮಾನ್ರೆ, ಏನ್ ವಿಷಯ? ಲಾಯರ್ ಸಾಹೇಬ್ರೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಅದೇನ್ ಹೇಳಿ. ನಮ್ಮ ಸೂರ್ಯನಿಗೆ ಸುರಭಿನ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೀವಿ. ಲಾಯರ್ ಸಾಹೇಬ್ರೆ, ನಿಮಗೆ ಹೇಳ್ತಾ ಇರೋದು. ಅರೆ ಯಜಮಾನ್ರೆ, ಎಂತ ಸಂತೋಷದ ವಿಷಯನ ಹೇಳ್ತಾ ಇದ್ದೀರಾ? ಅಲ್ಲ, ಅದು ನೀವು ಎಂಗೇಜ್ಮೆಂಟ್ ಇಟ್ಕೋತೀರಾ ಅಥವಾ ಡೈರೆಕ್ಟ್ ಆಗಿ ಮದುವೆನೇ ಮಾಡ್ಬಿಡ್ತೀರಾ? ಈಗ ತಾನೇ ಮದುವೆ ಮಾತುಕತೆ ಆಗಿದೆ. ಹುಡುಗ ಹುಡುಗಿದ್ದು ಜಾತಕ ತೋರಿಸ್ಬೇಕು, ಒಳ್ಳೆ ಮುಹೂರ್ತ ನೋಡ್ಬೇಕು, ಆಮೇಲೆ ಮಿಕ್ಕಿದ್ದು. ನೀವು ನೇರವಾಗಿ ನನ್ನನ್ನ ಮದುವೆಗೆ ಕರಿತಿದ್ದೀರೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಎಲ್ಲಾದ್ರೂ ಉಂಟೆ, ಮೊಮ್ಮಗನ ಮದುವೆನ ನಿಮಗೆ ಹೇಳ್ದೆ ಮಾಡಕ್ಕಾಗತ್ತಾ? ನೀವು ನಮ್ಮ ಮನೆಗೆ ಒಬ್ರು ಜೋಯಿಸ್ನ ಕರ್ಕೊಂಬಂದಿದ್ರಲ್ಲ. ಯಾವ ಜೋಯಿಸ್ರು ಹೇಳಿ? ಅದೇ ನನ್ನ ಮೊಮ್ಮಗನ ವಿಷಯಕ್ಕೆ. ಓಹೋ, ಗಣಪತಿ ಭಟ್ರು. ಹಾ ಅವರೇ, ಪ್ರವೀಣ್ರು. ಅವರೇ ನಿಖರವಾಗಿ ನನ್ನ ಮೊಮ್ಮಗ 12 ದಿವಸಕ್ಕೆ ವಾಪಸ್ ಬರ್ತಾನೆ ಅಂತ ಹೇಳಿದ್ರು. ಅವ್ರ ಬಗ್ಗೆ ನಂಗೆ ತುಂಬಾ ನಂಬಿಕೆ ಇದೆ. ಅವರನ್ನ ನೀವು ಮನೆ ಕರ್ಕೊಂಬಂದ್ರೆ ಗಂಡು ಹೆಣ್ಣಿನ ಜಾತಕ ತೋರಿಸಿ ಒಳ್ಳೆ ಮುಹೂರ್ತ ನೋಡಿ ಮದುವೆ ದಿನನ ಗೊತ್ತು ಮಾಡ್ಬೋದು ಅಂತ. ಒಳ್ಳೆ ವಿಚಾರನೇ. ಸರಿ ಯಜಮಾನ್ರೆ, ಆದಷ್ಟು ಬೇಗ ಅವರನ್ನ ನಾನು ನಿಮ್ಮನೆ ಕರ್ಕೊಂಡು ಬರ್ತೀನಿ. ಆಯ್ತು, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಅಯ್ಯೋ, ಸರಿ, ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಪದ್ಮಿನಿ, ಏನಜ್ಜಿ, ತುಂಬಾ ಖುಷಿಯಾಗಿದ್ದೀರಾ? ಮುಖದಲ್ಲಿ ಸಂತೋಷದ ಕಳೆ ತುಂಬಿ ತುಳುಕ್ತಾ ಇದೆ. ತವ್ರ ಮನೆ ಸಮಾಚಾರ ಕೇಳಿದ್ರೆ ನೀನು ಖುಷಿ ಪಡ್ತೀಯ. ಏನಜ್ಜಿ, ಯಾರ್ದಾದ್ರೂ ಮದ್ವೆ ನಿಶ್ಚಯ ಆಗ್ತಿದ್ಯಾ? ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಹಾಕ. ಎಷ್ಟು ಚೆನ್ನಾಗಿ ಕಂಡಿಡಿದ್ಬಿಟ್ಟಿಯಲ್ಲೇ. ಪರವಾಗಿಲ್ಲ, ಈ ನಡುವೆ ನಿನ್ನ ಬುದ್ಧಿನೂ ಚುರುಕಾಗ್ತಾ ಇದೆ. ತವ್ರ ಮನೆ ಕಡೆ ಸುದ್ದಿ ಅಂದ್ರೆ ಉಳ್ದಿರೋದು ಮದ್ವೆ ಒಂದೇ ಅಲ್ವಾ ಅಜ್ಜಿ? ನನ್ ತಂಗಿಗೇನಾದ್ರೂ ಗಂಡು ಗೊತ್ತು ಮಾಡಿದ್ರಾ? ನಿನಗೊಂದು ಮಾತು ಹೇಳ್ದೆ ನಿನ್ ತಂಗಿಗೆ ಗಂಡು ಗೊತ್ತು ಮಾಡ್ಬಿಡ್ತಾರಾ? ಮತ್ತೆ ಇನ್ಯಾರ್ದಜ್ಜಿ ಮದ್ವೆ? ರುಕ್ಮಿಣಿ ಬಿಟ್ರೆ ಇನ್ಯಾರೇ ಉಳಿದಿರೋದು? ಸೂರ್ಯನಿಗೆ ಸುರಭಿನ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅದ್ ಗೊತ್ತಿರೋ ವಿಷಯನೇ ಅಲ್ವಾ ಅಜ್ಜಿ? ನಮ್ಮ ಅಣ್ಣಂಗೆ ಸುರ್ಬಿನ ಕೊಡ್ಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಮಾತುಕತೆ ಆಗಿದೆ. ಈಗದು ಮದ್ವೆ ಹಂತಕ್ ಬಂದಿದೆ ಅಷ್ಟೇ. ಹೌದು, ನಿಮಗೆ ಈ ವಿಷಯ ಯಾರು ಹೇಳಿದ್ರು? ಯಾರು ಬಂದ್ ಹೇಳಿಲ್ಲ. ನಿಮ್ ಮಾವ ನಾಗೇಂದ್ರ ತಾತನ ಹತ್ರ ಬಂದು ನನ್ ಮಗಳ ಜವಾಬ್ದಾರಿನ ಕಳ್ಕೋತಾ ಇದ್ದೀನಿ ಅಂತ ಜಬರ್ದಸ್ತಾಗಿ ಹೆಮ್ಮೆಯಿಂದ ಹೇಳ್ಕೋತಾ ಇದ್ದ. ವಿಷಯ ನನ್ನ ಕಿವಿಗೆ ಬಿತ್ತು, ಅದಕ್ಕೆ ನಿನಗೂ ಒಂದು ಮಾತು ಹೇಳೋಣ ಅಂತ ಬಂದೆ. ಅಂತೂ ನಾಗವಂಶದ ಮಗಳು ಸೂರ್ಯ ವಂಶದ ಸೊಸೆ ಆಗ್ತಾ ಇದ್ದಾಳೆ. ಹೌದು ಕಣೆ, ಅದಕ್ಕೆ ನನ್ಗೊಂಥರ ಬೇಜಾರಾಗ್ತಾ ಇರೋದು. ಯಾಕಜ್ಜಿ? ಈ ನಾಗೇಂದ್ರ 2 ತಲೆ ಹಾವಿದ್ದಾಗೆ. ಯಾವಾಗ ಯಾರ ಕಡೆಗೆ ಮಾತಾಡ್ತಾನೋ, ಯಾವಾಗ ಯಾರು ನಿಂತ್ಕಡ್ತಾನೋ ಒಂದು ಗೊತ್ತಾಗಲ್ಲ. ಇವನಂಥ ನಯ ವಂಚಕನ್ನ ಎಲ್ಲೂ ನೋಡಿಲ್ಲ. ಗಾಳಿ ಬಂದ್ ಕಡೆಗೆ ತೂರ್ಕೊಂಡ್ಬಿಡ್ತಾನೆ. ಮನೆ ಮನಸ್ಸುಗಳನ್ನ ಮುರಿದು ಹಾಕೋದ್ರಲ್ಲಿ ಎತ್ತಿದ ಕೈ ಅವನು. ಹೇಗೋ ನಮ್ಮಣ್ಣ ಮೊಮ್ಮಗ ಮನೆಗೆ ಬಂದಿರೋ ಖುಷಿನಲ್ಲಿ ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದಾನೆ. ಇನ್ನು ಮದುವೆ ಮಾಡಿಬಿಟ್ರೆ ಈ ನಾಗೇಂದ್ರ ಇನ್ನು ಏನೇನ್ ರಾಡಿ ಎಬ್ಬಿಸ್ತಾನೋ ಗೊತ್ತಿಲ್ಲ. ಒಟ್ನಲ್ಲಿ ನಂದ ಗೋಕುಲ್ದಂತಿರೋ ಮನೆ ನರಕ ಆಗದೆ ಇದ್ರೆ ಅಷ್ಟೇ ಸಾಕು. ಅಜ್ಜಿ, ನೀವು ಬರೀ ನಾಗೇಂದ್ರ ಮಾವನ ಬಗ್ಗೆ ಯೋಚನೆ ಮಾಡಬೇಡಿ. ಬಾಳ್ಬೇಕಾದವಳು, ಮನೆ ಬೆಳಗ್ಬೇಕಾದವಳು ಸುರಭಿ ಅಲ್ವಾ? ಅವಳು ನಾಗೇಂದ್ರ ಮಾವನ್ ಹಾಗಲ್ಲ. ಅವಳಿಗೆ ನಮ್ಮ ತಾತ, ನಮ್ಮ ಅಣ್ಣನ್ ಕಂಡ್ರೆ ಪಂಚಪ್ರಾಣ. ನಮ್ಮ ತಾತ ಕಿಡ್ನಾಪ್ ಆದಾಗ, ನಮ್ಮ ಅಣ್ಣ ಸ್ಟೇಷನಿಗೆ ಹೋದಾಗ
ಅವಳೇ ಕಷ್ಟಪಟ್ಟು ನಮ್ಮ ಅಣ್ಣನ್ನ ಬಿಡಿಸ್ಕೊಂಡ್ ಬಂದಿದ್ಲು. ಅಜ್ಜಿ, ಸುರಭಿ ಹೆಸರಿಗೆ ತಕ್ಕ ಹಾಗೆ ಕಾಮಧೇನು. ಒಳ್ಳೇದನ್ ಬಯಸೋರಿಗೆ ಒಳ್ಳೇದನ್ನೇ ಮಾಡ್ತಾಳೆ, ಆದ್ರೆ ಕೆಟ್ಟವ್ರನ್ನ ಕಂಡ್ರೆ ಖಂಡಿಸ್ತಾಳೆ. ಇಬ್ರದ್ದು ಈಡು ಜೋಡು ಸರಿಯಾಗಿದೆ. ನೀವ್ ಅನ್ಕೊಂಡ ಹಾಗೆ ನಾಗೇಂದ್ರ ಮಾವಂದೇನೂ ನಡೆಯಲ್ಲ. ನೀನು ಹೇಳ್ತಿರೋದು ನಿಜ ಕಣೆ. ಕೆಸರಿನಲ್ಲೇ ಕಮಲ ಹುಟ್ಟೋದು, ಸಾಗರದ ಆಳದಲ್ಲೇ ಮುತ್ತು ಸಿಗೋದು. ನಮ್ಮ ಸುರಭಿ ಕಮಲದಂತೆ ಶುದ್ಧ, ಮುತ್ತಿನಂತ ಮನಸ್ಸು. ಅಂತೂ ಇಬ್ರು ಮದ್ವೆ ವಿಷಯ ಕೇಳಿ ನನ್ಗಂತೂ ತುಂಬಾ ಖುಷಿ ಆಯ್ತು ಅಜ್ಜಿ. ಎಲ್ಲರೂ ಸಂತೋಷವಾಗಿದ್ರೆ ನನಗೂ ಸಂತೋಷ. ಆದಷ್ಟು ಬೇಗ ಮದುವೆ ನೋಡೋ ಭಾಗ್ಯ ಕಲ್ಪಿಸ್ಕೊಡಪ್ಪ ದೇವ್ರೆ. ನಮಸ್ಕಾರ ಯಜಮಾನ್ರೆ. ಓ, ಬರ್ಬೇಕು ಲಾಯರ್ ಸಾಹೇಬ್ರು, ನಿಮ್ಗೋಸ್ಕರನೇ ಕಾಯ್ತಾ ಇದ್ದಿದ್ದು. ಒಬ್ಬ ಒಳ್ಳೆ ಜ್ಯೋತಿಷಿಯನ್ ಕರ್ಕೊಂಬನ್ನಿ ಅಂತ ಹೇಳಿದ್ರಲ್ಲ, ಇವರು ಸುಜ್ಞಾನ್ ಮೂರ್ತಿಗಳು ಅಂತ ಪ್ರಸಿದ್ಧ ಜ್ಯೋತಿಷಿ. ಈ ರಾಜಕಾರಣಿಗಳು ಆಮೇಲೆ ಸೆಲೆಬ್ರಿಟೀಸು ಇವರೆಲ್ಲಾರು ಇವ್ರ ಹತ್ರನೇ ಏನಾದ್ರು ಹೇಳ್ಕೋಬೇಕು ಅಂದ್ರೆ ಹೇಳ್ಕೊಳ್ತಾರೆ. ನಮಸ್ಕಾರ. ನಮಸ್ಕಾರ. ಬನ್ನಿ, ನಮಸ್ಕಾರ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಮೊದಲು ತಾವು ಕೂತ್ಕೊಳ್ಳಿ. ನಮಸ್ಕಾರ. ಏನ್ ಲಾಯರ್ ಸಾಹೇಬ್ರೆ, ನಾವೇನಾದ್ರು ಕೆಲಸ ಹೇಳಿದ್ರೆ ಮಾತ್ರ ನೀವು ನಮ್ಮನೆ ಕಡೆ ಬರೋದಾ? ಹಾಗೇನಿಲ್ಲಮ್ಮ. ಇನ್ನೇನು ನಿಮ್ ಮೊಮ್ಮಗ ಬಂದಾಯ್ತಲ್ಲ, ನನ್ ಜವಾಬ್ದಾರಿ ಕಡಿಮೆ ಆಯ್ತು. ಅಲ್ಲ ಲಾಯರ್ ಸಾಹೇಬ್ರೆ, ಹೋದ್ಸಲ ಬೇರೆ ಜ್ಯೋತಿಷ್ ಕರ್ಕೊಂಬಂದಿರ್ಲಿಲ್ವಾ ನೀವು? ಹೌದು ಯಜಮಾನ್ರೆ, ಸದ್ಯಕ್ಕೆ ಅವರು ಊರಲ್ಲಿಲ್ಲ, ಕಾಶಿ ಯಾತ್ರೆಗೆ ಹೋಗಿದಾರಂತೆ. ಹಾಗಾಗಿ ನಾನು ಇವ್ರನ್ನ ಕರ್ಕೊಂಡ್ಬಂದೆ. ಇವರು ಸಾಮಾನ್ಯದವರಲ್ಲ, ಶಾಸ್ತ್ರ ಪ್ರವೀಣರು, ಬಹಳ ಹೆಸರು ಮಾಡಿರೋ ವಿದ್ವಾಂಸರು ಇವರು. ಬಹಳ ಸಂತೋಷ. ಹಾ, ಇದೇನಿದು ಮದುವೆ ಗಂಡು ಹೆಣ್ಣು ಹೀಗ್ ದೂರ ನಿಂತಿದಾರಲ್ಲ? ಅದು ಈಗ್ಲೇ ತುಂಬಾ ಹತ್ರ ಆಗ್ಬಿಟ್ರೆ ಮದುವೆ ಮಂಟಪದಲ್ಲಿ ನೋಡೋರ್ಗೆ ಥ್ರಿಲ್ ಇರೋದಿಲ್ವಲ್ಲ, ಅದಕ್ಕೆ.